ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತು ಬಂದ್ಬಿಟ್ಟು ಫಿಶ್ ಫ್ರೈ ಮಾಡುವ ಅಂತ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಇದು ಫಿಶ್ ತಿನ್ನೋದ್ರಿಂದ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ, ಅಂದರೆ ಕಣ್ಣಿಗೆ ಎಲ್ಲನೂ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ದೊಡ್ಡದಾದ ಅಗಲವಾಗಿರುವಂಥ ಪಾತ್ರೆ ತೊಗೊಂಡಿದ್ದೀನಿ. ನಾನು ಫಿಶ್ಶು ಚಿಕನ್ನು ಎಲ್ಲ ಮಾಡಬೇಕಾದ್ರೆ ತೊಳಿಬೇಕಾದ್ರೂ ಇದೇ ಥರ ಪಾತ್ರೆ ದೊಡ್ಡದಾಗಿರೋದು ತೊಗೊಳ್ತೀನಿ. 1 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಈಗ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದಕ್ಕೆ 1/4 ಟೇಬಲ್ ಸ್ಪೂನ್ ಗರಂ ಮಸಾಲೆ, 1/4 ಟೇಬಲ್ ಸ್ಪೂನು ಧನಿಯಾ ಪೌಡರು, ನಮಗೆ ಟೇಸ್ಟ್ ಚೆನ್ನಾಗಿರ್ಲಿಕ್ಕೋಸ್ಕರ. ಈಗ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಫಿಶ್ ಜಾಸ್ತಿ ಇದೆ ಅಂದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನೀವು 2 ಟೇಬಲ್ ಸ್ಪೂನ್ 3 ಟೇಬಲ್ ಸ್ಪೂನ್ ಆದರೂ ಸಾಕಾಗುತ್ತೆ ನಿಮಗೆ. 1 kgಗಾದರೆ 2 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಈಗ ಒಂದು ಅರ್ಧ ನಿಂಬೆಹಣ್ಣಷ್ಟು ರಸನ ತಗೊಂಡಿದ್ದೀನಿ. ನೀವು ಫುಲ್ ನಿಂಬೆಹಣ್ಣು ಹಾಕ್ಕೊಳ್ಬೋದು, ಯಾಕಂದರೆ ಫಿಶ್ಗೆ ಸ್ವಲ್ಪ ಹುಳಿ ಅನ್ನೋದಿದ್ದರೆ ಚೆನ್ನಾಗಿರುತ್ತೆ. ನಿಂಬೆಹಣ್ಣಿಲ್ಲ ಅಂದರೆ ನೀವು ಹುಣಸೆಹಣ್ಣಿನ ರಸ ಕೂಡ ತೊಗೋಬೋದು. ಒಂದು ನಿಂಬೆಹಣ್ಣು ಗಾತ್ರ ತೊಗೊಂಡು ಅದನ್ನು ಬಿಸಿನೀರಲ್ಲಿ ನೆನೆಸಿಟ್ಟು ಅದರ ರಸನ ಹಾಕ್ಕೊಳ್ಬೋದು. ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಂಬೆಹಣ್ಣು ಅಥವಾ ಹುಣಸೆಹಣ್ಣು ಎರಡರಲ್ಲಿ ಒಂದು ಉಪಯೋಗಿಸೋದ್ರಿಂದ. ಸ್ವಲ್ಪ ನೀರು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಪೇಸ್ಟ್ ಥರ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ. ಎಲ್ಲ ಉಪ್ಪು ಖಾರ ಮತ್ತು ಕಾರ್ನ್ಫ್ಲವರ್ ಎಲ್ಲ ಮಿಕ್ಸ್ ಆಗಬೇಕು ಇದರಲ್ಲಿ. ಕಾಶ್ಮೀರಿ ಚಿಲ್ಲಿ ಪೌಡರು ಆಪ್ಷನಲ್ಲು, ನಮಗೆ ಅಂಗಡಿಗಳಲ್ಲೆಲ್ಲ ಚೆನ್ನಾಗಿ ಕಾಣಿಸುತ್ತಲ್ಲ ಕಲರ್, ನೋಡಲಿಕ್ಕೆ ರೆಡ್ ಕಲರು, ಸೇಮ್ ಅದೇ ರೀತಿ ಬೇಕು ಅನ್ನೋರು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಉಪಯೋಗಿಸಿ, ಇಲ್ಲ ಅಂತಂದರೆ ಬೇಕಾಗೋದಿಲ್ಲ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ಇದು ಮಸಾಲೆಗೆ ಚೆನ್ನಾಗಿರುತ್ತೆ, ಮತ್ತು ಪೀಸ್ಗೆಲ್ಲ ನಾವು ಇದು ಮಾಡ್ಕೊಳ್ತೀವಲ್ಲ, ಸ್ಪ್ರೆಡ್ ಮಾಡ್ಕೊಂಡಾಗ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಈಗ ನೋಡಿದ್ರಲ್ಲ, ನಾನು ಒಂದೊಂದು ಪೀಸ್ನೇ ತೊಗೊಂಡು ಮಸಾಲೆನೆಲ್ಲ ಪೀಸ್ಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂತಂದರೆ ನೀವು ಅಂಗಡಿಯವ್ರನ್ನೇ ಕೇಳ್ಬೋದು, ಫ್ರೈಗೆ ಯಾವ ಫಿಶ್ ಚೆನ್ನಾಗಿರುತ್ತೆ ಅಂತ. ಅವರೇ ಹೇಳ್ತಾರೆ, ಅದೆಲ್ಲ ಏನಿಲ್ಲ. ಇವತ್ತು ನಾನು ತೊಗೊಂಡಿರೋದು ಪಾಂಪ್ಲೆಟ್ ಅಂತ ಕರೀತಾರಂತೆ, ಸೊ ಅದನ್ನ ತೊಗೊಂಡಿದ್ದೀನಿ. ನಮಗೆ ಕಡೆ ಏನು ಫಿಶ್ ಜಾಸ್ತಿ ಸಿಗೋಲ್ಲ, ನಾವು ಕೋಲಾರ ಸೈಡ್ ಅವರಲ್ವ. ನಮಗೆ ಅಂದರೆ ಸಿಗೋಲ್ಲ ಅಂತಂದರೆ ಫ್ರೆಶ್ ಮೀನೆಲ್ಲ ಸಿಗೋಲ್ಲ. ನಮಗೂ ಬೆಂಗಳೂರಲ್ಲಿ ನನಗೆ ಫ್ರೆಶ್ ಅನ್ನಿಸ್ತು ಈ ಮೀನು, ಅದಕ್ಕೆ ತೊಗೊಂಡು ಬಂದೆ. ನಾವು ಜಾಸ್ತಿ ಮೀನು ತಿಂದಿರೋ ಇರೋದೇ ಅದೇ. ಫ್ರೆಶ್ ಮೀನು ಸಿಕ್ಕಿದ್ರೆ ಖಂಡಿತವಾಗ್ಲೂ ವಾರ ಪೂರ್ತಿ ತಿಂತೇವೆ ನಾವು. ವಾರ ಪೂರ್ತಿ ಅಂದರೆ ಒಂದು 4ರಿಂದ 5 ದಿವಸನೂ ಫಿಶ್ ತಿನ್ನೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ನಾನು ಈ ಥರ ಮಸಾಲೆ ಹಾಕಿ ಇಟ್ಕೊಂಡ್ರೆ ಇದನ್ನು ನೀವು ಯಾವಾಗ ಬೇಕಂದಾಗ ಆವಾಗ 2 ಪೀಸ್ನ ಫ್ರೈ ಮಾಡ್ಕೊಳ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ, ಯಾಕಂದರೆ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡಾಗ ನಿಮಗೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಪೀಸ್ಗೆಲ್ಲ ಯಾವ ಥರ ಅಂಟ್ಕೊಳ್ತಾ ಇದೆ ಅಂತ. ಇನ್ನು ಮಿಕ್ಕಿರೋದು ಇನ್ನೊಂದು 2 ಪೀಸ್ ಇದೆ ಅಷ್ಟೇ. ನೀವು ಬೇಕಿದ್ರೆ ಫಿಶ್ ಮಸಾಲೆನೂ ಸಿಗುತ್ತೆ ಅಂಗಡಿಗಳಲ್ಲಿ. ಫಿಶ್ ಮಸಾಲೆ ಅದೆಲ್ಲ ಸುಮ್ಮನೆ ಅವ್ರು ಏನು ಹಾಕಿ ಮಾಡ್ತಾರೆ ಅಂತ ಗೊತ್ತಿರಲ್ವಲ್ಲ, ಹಂಗಾಗಿ ನಾನು ಫಿಶ್ ಮಸಾಲೆ ಎಲ್ಲ ಏನು ತರೋದಿಲ್ಲ. ಮನೇಲಿ ಏನಿರುತ್ತೆ ಸೇಮ್ ಅದರಲ್ಲೇ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೇನೆ. ಅಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಮಸಾಲೆ ಜಾಸ್ತಿ ಹಾಕಿದ್ರೆ ಈ ಗ್ಯಾಸ್ಟ್ರಿಕ್ಕು ಅದು ಇದು ಆಗೋದು ಜಾಸ್ತಿ ಅನಿಸುತ್ತೆ. ಇಲ್ಲ ಅಂತಂದರೆ ನಾವು ನ್ಯಾಚುರಲಾಗಿ ಮಾಡ್ಕೊಂಡಾಗ ನಮಗೆ ಗ್ಯಾಸ್ಟ್ರಿಕ್ ಇಶ್ಯೂಸು ಅದೆಲ್ಲ ಏನೂ ಬರೋದೇ ಇಲ್ಲ. ಈಗ ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ಕೊಂಡಾಯ್ತು, ನೋಡ್ಬೋದು ನೀವು. ಈಗ ಹೆಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಒಂದೊಂದಾಗಿ ನಾನು ಇದನ್ನೆಲ್ಲ ಮಸಾಲೆ ಎಲ್ಲ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ನಲ್ಲ ಫಿಶ್ಗೆ, ಅದನ್ನು ಒಂದೊಂದಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಕೋಕೋನಟ್ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೋಕೋನಟ್ ಆಯಿಲ್ ಯಾರಿಗೆಲ್ಲ ಇಷ್ಟ ಇಲ್ಲ, ನಮಗೆ ಅದು ಫ್ಲೇವರ್ ಇಷ್ಟ ಆಗಲ್ಲ, ಟೇಸ್ಟು ಆ ಸ್ಮೆಲ್ಲು ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು. ಅಡುಗೆ ಎಣ್ಣೆಯಲ್ಲಿ ಕೂಡ ಮಾಡ್ಕೊಳ್ಬೋದು, ಇಲ್ಲಾಂದರೆ ಆಲಿವ್ ಆಯಿಲ್ ಬರುತ್ತೆ, ಅದನ್ನು ಕೂಡ ಉಪಯೋಗಿಸ್ಬೋದು. ಅದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ನೋಡಿದ್ರಲ್ಲ, ನಾನೀಗ ಫ್ಯಾನ್ಗೆ ತುಂಬ ಜಾಸ್ತಿ ಎಣ್ಣೆ ಹಾಕಿಲ್ಲ, ಒಂದು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಎಣ್ಣೆಲೆ ಇದಕ್ಕೆ ಬೇಕಿದ್ರೆ ಮೇಲೆ ನೀವು ರವೆ ಇರುತ್ತಲ್ಲ, ರವೆಯಲ್ಲಿ ಇದನ್ನು ಫ್ರೈ ಅಥವಾ ತವಾ ಫಿಶ್ ಫ್ರೈ ಕೂಡ ಮಾಡ್ಕೊಳ್ಬೋದು. ರವೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದು ಪ್ಲೇಟಲ್ಲಿ ರವೆ ಹಾಕ್ಕೊಂಬಿಟ್ಟು ಈ ಪೀಸ್ನ ಅದ್ರ ಮೇಲೆ ಇಟ್ಟರೆ ಎಲ್ಲ ಅಂಟ್ಕೊಳ್ಳುತ್ತಲ್ಲ ರವೆ, ಅದನ್ನು ಹಾಕ್ಕೊಂಡು ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ. ಇದಕ್ಕಾದರೆ ಎಣ್ಣೆ ಜಾಸ್ತಿ ಬೇಕಾಗಲ್ಲ. ನೋಡ್ಬೋದು ನೀವು ಎಷ್ಟು ಕಡಿಮೆ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ನೋಡಿದ್ರೇ ಗೊತ್ತಾಗುತ್ತೆ. ಇದ್ರ ಮೇಲೆ ಸ್ವಲ್ಪ ನಾನು 1 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಲ್ಲ ಕಡೆ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಸೈಡ್ ಬೆಂದಿದ್ದೆಲ್ಲ ಇನ್ನೊಂದು ಸೈಡ್ ಟರ್ನ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಾವು ಕಲಸಿಟ್ಕೊಂಡಿರುವಂಥ ಮಸಾಲೆ ಇಲ್ಲ ಅಂತಂದರೆ ಚೂರು ಉಪ್ಪು ಮತ್ತು ಖಾರ, ನಿಂಬೆಹಣ್ಣನ್ನು ಹಾಕ್ಕೊಂಡು ಇದನ್ನ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ರೆ ನಿಮಗೆ ಕೋಟಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇದನ್ನು ಹಾಕ್ಕೊಳ್ಬೇಕು ಅಂತ ಇಲ್ಲ, ಹಾಕ್ಕೊಂಡಿಲ್ಲ ಅಂದರೂ ಇನ್ನೂ ಚೆನ್ನಾಗೇ ಇರುತ್ತೆ. ಯಾಕಂದರೆ ಇದು ಕೋಟಿಂಗ್ ಹಾಕ್ಕೊಂಡ್ರೆ ನಿಮಗೆ ಸ್ವಲ್ಪ ಕಬಾಬ್ಗೆ ಬರುತ್ತಲ್ಲ ಲೇಯರು, ಆ ಥರ ಬರುತ್ತೆ. ನೀವೇನಾದರೂ ಸ್ಪ್ರೆಡ್ ಮಾಡ್ಕೊಂಡ್ರೆ ನಾರ್ಮಲಾಗಿ ಚೆನ್ನಾಗೇ ಇರುತ್ತೆ ಟೇಸ್ಟು.
ನಾನು ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ಕೊಳ್ತಾ ಇಲ್ಲ ಮಸಾಲೆನ, ಒಂದೊಂದಕ್ಕೆ ಮಾತ್ರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಅಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಮೇಲೆಯಿಂದ. ಎಣ್ಣೆ ಹಾಕ್ಕೊಂಡ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಸೈಡ್ಸಲ್ಲೆಲ್ಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮಾಡಿಕೊಂಡ್ರೆ ಸ್ಟ್ರೈಟಾಗಿ ಚೆನ್ನಾಗಿ ಫ್ರೈ ಆಗುತ್ತೆ ಫಿಶ್ಶು. ಮತ್ತು ಟರ್ನ್ ಮಾಡಿಕೊಂಡು ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೈಡ್ಸಲ್ಲಿ ಮಸಾಲೆ ಅನ್ನೋದು ಚೆನ್ನಾಗಿ ಬೇಯಬೇಕಲ್ವ. ಹಂಗೇ ಇನ್ನೂ ಮಿಕ್ಕಿರೋದೆಲ್ಲ ಕಲಸಿಟ್ಕೊಂಡಿದ್ವಿ, ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಪೀಸಸ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿದ್ರಲ್ಲ, ತುಂಬ ಚೆನ್ನಾಗಿರುವಂಥ ಫಿಶ್ ಫ್ರೈ ಅಂತೂ ರೆಡಿ ಆಯಿತು. ಇದಕ್ಕೆ ನೀವು ನಿಂಬೆಹಣ್ಣು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೈಮ್ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೊಳ್ಬೋದು.